ಸ್ನೇಹಿತರೆ, ಬಿಗ್ ಬಾಸ್‌ನ ಫ್ಯಾಮಿಲಿ ವೀಕ್ ಮುಗಿತಾ ಬಂತು. ಫ್ಯಾಮಿಲಿ ವೀಕ್ ಈಗ ನಿಮ್ಗೆ ಹೇಗನ್ನಿಸ್ತು? ಎಂಜಾಯ್ ಮಾಡ್ತಿದ್ದಾರಾ ಅಂತ ನಿಮ್ಮ ಒಪಿನಿಯನ್ ತಿಳಿಸಿ. ಸ್ನೇಹಿತರೆ, ಈ ಫ್ಯಾಮಿಲಿ ವೀಕ್ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಡಿಫ್ರೆನ್ಸ್ ಇದ್ರೂ ಸ್ಪರ್ಧಿಗಳು ಒಟ್ಟಿಗೆ ಒಂದೇ ಫ್ಯಾಮಿಲಿ ತರ ಎಂಜಾಯ್ ಮಾಡ್ತಾ ಇರೋದು ಕಾಣಿಸುತ್ತೆ. ಅದು ನೋಡೋದಕ್ಕೆ ನಿಜವಾಗ್ಲೂ ಟಚ್ ಆಗ್ತಿದೆ. ಲೈವ್ ನೋಡೋರಿಗೆ ಮಾತ್ರ ಒಬ್ಬೊಬ್ಬರ ಕಷ್ಟ, ಒಬ್ಬೊಬ್ಬರ ಖುಷಿ, ಅವರು ಯಾವ ರೀತಿ ಫನ್ ಮಾಡ್ತಿದ್ದಾರೆ, ಅವ್ರ ಒಳಗೆ ಎಷ್ಟು ಪ್ರೆಷರ್ ಫೀಲ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ ಈ ವಾರ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ವಾರ ಕ್ಯಾಪ್ಟನ್ ವಿಷಯಕ್ಕೆ ಬರೋದಾದ್ರೆ, ಈ ವಾರ ಕ್ಯಾಪ್ಟನ್ ಆಗಿರೋದು ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ. ಈ ಸಲ ಕ್ಯಾಪ್ಟನ್ ಆಯ್ಕೆ ಫ್ಯಾಮಿಲಿಗಳ ವೋಟ್ ಮೂಲಕ ಆಗಿರೋದ್ರಿಂದ ಇದಕ್ಕೆ ಒಂದು ವಿಷಯ ವೇಟ್ ಇದೆ. ವೋಟಿಂಗ್ ಅಂದ್ರೆ ಸುಮ್ಮನೆ ಅಲ್ಲ, ಅಲ್ಲಿ ಬೇರೆ ಸ್ಪರ್ಧಿಗಳಿಗೂ ವೋಟ್ ಹೋಗಬಹುದಿತ್ತು. ಆದ್ರೂ ಕೂಡ ಗಿಲ್ಲಿಗೆ ವೋಟ್ ಬಂದಿರೋದ್ರಿಂದ ಅದಕ್ಕೊಂದು ಕಾರಣ ಇರುತ್ತೆ. ಅದು ಅವರ ಇಷ್ಟು ದಿನಗಳ ಶ್ರಮ, ಅವರು ಸಂಪಾದಿಸಿಕೊಂಡಿರೋ ಪ್ರೀತಿ, ಅದರ ಫಲ ಅಂತಾನೆ ಹೇಳ್ಬೋದು. ಬಹಳ ಜನ ಇದು ಬಿಗ್ ಬಾಸ್ ಪ್ಲಾನ್ ಅಂತಿದ್ದಾರೆ. ಆದ್ರೆ ಒಂದು ಸಲ ಯೋಚಿಸಿ, ನಮ್ಮ ಫೇವರೇಟ್ ಸ್ಪರ್ಧಿ ಈ ಜಾಗದಲ್ಲಿ ಇದ್ದಿದ್ರೆ ನಾವು ಇದೇ ಮಾತಾಡ್ತಿದ್ವಿ. ಅದೇ ಸ್ಟ್ಯಾಂಡ್ ಎಲ್ಲರಿಗೂ ಇರಬೇಕು. ನನಗೆ ಪರ್ಸನಲಿ ನೋಡಿದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಕಷ್ಟ ಅಂತಾನೆ ಅನಿಸಿತ್ತು. ಯಾಕಂದ್ರೆ ಅವರು ಕ್ಯಾಪ್ಟನ್ ಆಗಬೇಕು ಅನ್ನೋ ಮೈಂಡ್ ಸೆಟ್ನಲ್ಲಿ ಆಟ ಆಡ್ತಿರ್ಲಿಲ್ಲ. ಆದರೂ ಕೂಡ ಫೈನಲಿ ಕ್ಯಾಪ್ಟನ್ ಆಗಿರೋದು ಒಳ್ಳೆ ಪಾಯಿಂಟ್. ಆದರೆ ಇದರ ಜೊತೆ ಒಂದು ದೊಡ್ಡ ರಿಸ್ಕ್ ಕೂಡ ಇದೆ. ಮುಂದಿನ ವಾರ ಅವರ ತಾಳ್ಮೆ, ಅವರ ನಿರ್ಧಾರಗಳು, ಅವರ ಲೀಡರ್‌ಶಿಪ್ ಎಲ್ಲವೂ ಚೆಕ್ ಆಗುತ್ತೆ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನೋಡೋದು ಇಂಟ್ರೆಸ್ಟಿಂಗ್. ಇನ್ನೊಂದು ದೊಡ್ಡ ಚರ್ಚೆ ಫ್ಯಾಮಿಲಿ ವೀಕ್ ರೂಲ್ಸ್ ಬಗ್ಗೆ. ರೂಲ್ಸ್ ಬ್ರೇಕ್ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹರಿದಾಡ್ತಾ ಇದೆ. ಆದರೆ ಎಪಿಸೋಡ್ ಬಂದ್ಮೇಲೆ ಮಾತ್ರ ನಿಜವಾದ ಕ್ಲಾರಿಟಿ ಸಿಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಊಹೆ ಮಾಡಿ ಜಡ್ಜ್ ಮಾಡೋದು ಬೇಡ. ಒಂದು ಮಾತು ಕ್ಲಿಯರ್, ಮೂಲ ನಿಯಮಗಳ ಉಲ್ಲಂಘನೆ ತಪ್ಪೇ. ಆದರೆ ಅದೇ ನಿಯಮಗಳು ಹಿಂದೆ ಯಾವ ರೀತಿ ಹ್ಯಾಂಡಲ್ ಆಗಿದೆ, ಈಗ ಯಾಕೆ ಹಿಂಗಾಯಿತು ಅನ್ನೋದು ಕೂಡ ನೋಡಬೇಕು. ಕೊನೆಗೆ ಒಂದು ಮಾತು ಗೈಸ್, ಒಬ್ಬರ ಒಂದು ತಪ್ಪಿನಿಂದ ಅವರ ಇಡೀ ಜರ್ನಿಯನ್ನು ಜಡ್ಜ್ ಮಾಡೋದು ಸರಿಯಲ್ಲ. ಎಲ್ಲರೂ ಕೂಡ ಸಿಚುವೇಶನ್ ಪ್ರಕಾರ ರಿಯಾಕ್ಟ್ ಮಾಡ್ತಾರೆ. ಏಟ್ ಬೇಡ, ಒಪಿನಿಯನ್ ಇರಲಿ. ಗೈಸ್, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.